ಫ್ಲೈಟ್ ಒಳಗೆ ಕುಂತೀವಿ. ಬಸ್ ಐತಿ, ಫ್ಲೈಟ್ ಐತಿ, ನಾವು ರೀಚ್ ಆಗಿವಿ. ಮುಂಜಾನೆ ಶೇಂಗಾ ಹೋಳಿಗಿತ್ತಿಲ್ಲ, ಸ್ಟೈಲಿಶ್ ಹಾಕೊಂಡು ಬಂದು ಹಂಗಂದ್ರೆ ನಮ್ಮ ಮ್ಯಾಲೆ ಹೊಂಟದನ್ನು ಫೀಲಿಂಗ್ ಬಂತ. ಎಲ್ಲರೂ ಏನೇನೋ ಪ್ರಾಣಿಗಳು ತಿಂತಾರ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಐ ಆಮ್ ಗೋಯಿಂಗ್ ಆನ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಪ್ಯಾಕಿಂಗ್ ಎಲ್ಲ ಮುಗ್ದೈತಿ, ಹೇರ್ ಎಲ್ಲ ಸೆಟ್ ಮಾಡ್ಕೊಂಡಾಯಿತು. ಸೊ ಈಗ ರೆಡಿಯಾಗಿ ಏರ್ಪೋರ್ಟಿಗೆ ಹೋಗಬೇಕು. ಸೊ ಐ ವಿಲ್ ಟ್ರೈ ಟು ಟೇಕ್ ವಿಡಿಯೋಸ್, ಎಷ್ಟಾಗುತ್ತೆ ಅಷ್ಟೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಲ್ ಟ್ರೈ ಟು ಶೋ ಆಲ್ಮೋಸ್ಟ್ ಆಲ್ ದಿ ಪ್ಲೇಸಸ್ ವಿಚ್ ಐ ಹ್ಯಾವ್ ಸೀನ್. ಸೊ ಇನ್ನು ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲನೂ ಬೇಸ್ಡ್ ಆನ್ ವಿಯೆಟ್ನಾಮ್ ಟ್ರಿಪ್ ಇರುತ್ತೆ. ಸೊ ಕೀಪ್ ವಾಚಿಂಗ್ ವಿಯೆಟ್ನಾಮ್ ಸೀರೀಸ್, ಡೋಂಟ್ ಮಿಸ್ ಎನಿ ಪಾರ್ಟ್. ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದೈತಿ. ಇದ್ರಾಗ ಬಟ್ಟೆ ಇಟ್ಟಿನಿ, ನಂದು ಐ ಮೇಕಪ್ ಮತ್ತು ಲಿಪ್ಸ್ಟಿಕ್ಸ್ ಎಲ್ಲ ಇದ್ರಾಗ ಅದಾವ. ಇದು 1 ಪೇರ್ ಆಫ್ ಸ್ಲಿಪ್ಪರ್ಸ್, ಇದ್ರ ನಂದು ಆಕ್ಸೆಸರೀಸ್, ಮೇಕಪ್, ಸ್ಟೇಷ್ನರಿ, ಎಸೆನ್ಷಿಯಲ್ಸ್, ಬೂಟ್ಸ್, ಒಂದು ಸ್ವಲ್ಪ ತಿನ್ನಕ್ಕೆ ಇಟ್ಕೊಂಡಿನಿ. ಒಂದು ಸ್ವಲ್ಪ ಉಳ್ದಾವ, ಇಟ್ಕೋಬೇಕಾ. ಆ್ಯಂಡ್ ಇದ್ರೊಳಗೆ ನಂದು ಹೇರ್ ಟೂಲ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ನನ್ನ ಪಾಸ್ಪೋರ್ಟ್, ಕಾರ್ಡ್ಸ್. ಇದ್ರಾಗ ಒಂದು ಸ್ವಲ್ಪ ನಂಗೆ ಎಮರ್ಜೆನ್ಸಿ ಮೇಕಪ್ ಕಿಟ್ ಇಟ್ಕೊಂಡಿನಿ ಅಷ್ಟೇ. ಇದು ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗ್ದೈತಿ. ಸೊ ನಾನು ಫುಲ್ ರೆಡಿ ಆಗಿನಿ. ಆ್ಯಂಡ್ ನನ್ನ ಬ್ಯಾಗ್ ಸಹ ರೆಡಿ ಆಗೈತಿ. ವೇಟಿಂಗ್ ಫಾರ್ ದಿ ಕ್ಯಾಬ್. ನನ್ನ ಕ್ಯಾಬ್ ಬಂದಿದೆ. ನಾ ಆಲ್ರೆಡಿ ಏರ್ಪೋರ್ಟ್ ರೀಚ್ ಆಗಿನಿ. ವೇಟಿಂಗ್ ಫಾರ್ ಮೈ ಫ್ರೆಂಡ್ಸ್. ಜಲ್ದಿ ಬಂದರೆ ಇದೇ ಪ್ರಾಬ್ಲಮ್, ಹ್ಯಾವ್ ಟು ವೇಟ್. ಬಟ್ ಐ ಆಮ್ ಹ್ಯಾಪಿ, ಐ ಆಮ್ ಗೋಯಿಂಗ್. ಟಿವಿ ಆ್ಯಂಡ್ ಮೈ ಗರ್ಲ್ಸ್ ಆರ್ ಹಿಯರ್. ಸೊ ಇದು ಗರ್ಲ್ಸ್ ಟ್ರಿಪ್. ಈಗ ಜಸ್ಟ್ ಚೆಕ್ ಇನ್ ಬ್ಯಾಗ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಮ್ಮ ಬೋರ್ಡಿಂಗ್ ಟಿಕೆಟ್ಸ್ನ ತಗೊಂಡು ಹೊಂಟೀವಿ. ವೆಲ್ಕಮ್ ಟು ಮೈ ಬ್ಲಾಗ್ಸ್. ಈಕಿ ವಂದನಾ, ಆಕಿ ಸ್ಪಂದನ. ಈಕೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಈಕೆ ಆಕಿನ ಫ್ರೆಂಡ್ ಎಲ್ಲ. ಸೊ ಎಲ್ಲ ಚೆಕ್ ಇನ್ ಆಯಿತು, ಕ್ಯಾಬಿನ್ ಬ್ಯಾಗ್ ಚೆಕ್ ಇನ್ ಆಯಿತು. ಈಗ ಬೋರ್ಡಿಂಗ್ ಗೇಟ್ ಕಡೆ ಹೊಂಟೀವಿ. ಸೊ ಇದು ನಮ್ಮಿಬ್ಬರದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಹೆಂಗೆ ಅನ್ಸಾಡಿರ್ಲಿ? एस्थेटिक के चक्कर में कंफर्ट मैटर्स. ಒಂದೊಂದು ಕಂಫರ್ಟ್ ಮ್ಯಾಟರ್ಸ್ ಅಂತ ತೋರಿಸ್ತೆ. ಸೊ ಎಲ್ಲ ಚೆಕ್ ಇನ್ ಆಯಿತು. ವಿ ಆರ್ ಬೋರ್ಡಿಂಗ್ ಇನ್. ಔಟ್ ಆಫ್ ಚಾಟ್ ಬಾಕ್ಸ್. ಸೊ yes, we are getting in. ಸೊ ಆಲ್ರೆಡಿ ಬೋರ್ಡಿಂಗ್ ಆಗಿ ಫ್ಲೈಟ್ ಒಳಗೆ ಕುಂತೀವಿ. ಇವ್ರು ನಮಗೆ ಬ್ಲ್ಯಾಂಕೆಟ್ ಕೊಟ್ಟಾರ, ಪಿಲ್ಲೋ ಕೊಟ್ಟಾರ. ಪಿಲ್ಲೋ ಎಲ್ಲ ಆಯ್ತಾ? ಹಾಂ, ಇಲ್ಲಿ ಪಿಲ್ಲೋ ಕೊಟ್ಟಾರ. ಏನು ಇವ್ರ ಸೀಟ್ ಭಾರಿ ಕಂಫರ್ಟೇಬಲ್ ಅನ್ನೋದು ಕೊಟ್ಟಾರ. ಟ್ರಾನ್ಸ್ಲೇಟ್ ಮಾಡೋರು ಏನು ಹೇಳತ್ತಾರ? ಏನು ಹೇಳತ್ತಾರ ಅವ್ರ ಟ್ರಾನ್ಸ್ಲೇಟ್? ಅನ್ಸ್ಬೇಡ್ರಿ, ಯಾರು ಫ್ಲೈಟ್ ಒಳಗೆ ಏನೂ ಆಗಂಗಿಲ್ಲ. ಸ್ಪಂದನಾಗ ವಿಯೆಟ್ನಾಮ್ ಲ್ಯಾಂಗ್ವೇಜ್ ಗೊತ್ತೈತಿ. ಆಕೆ ನಮ್ದು ಈಗ ಅಂಡರ್ಸ್ಟ್ಯಾಂಡ್. ಸೊ ಪ್ಲೀಸ್ ಆಟೋ ಟ್ರಾನ್ಸ್ಲೇಟ್ ನೀವೇ ಮಾಡ್ಕೊರಿ. ಸೊ ನಮ್ದು ಊಟ ಬಂದೈತಿ. ಇದ್ರಾಗ ಫ್ರೂಟ್ಸ್ ಅದಾವ, ಸ್ಯಾಲಾಡ್ ಐತಿ, ಬನ್. ಇದ್ರಾಗ ಏನು ಕೊಡ್ತಾರೆ ಗೊತ್ತಿಲ್ಲ, ಸದ್ಯಕ್ಕೆ ಖಾಲಿ ಐತಿ. ಪನ್ನೀರ್ ರೈಸ್, ರಾಜ್ಮಾ, ಫುಲ್ ವೆಜ್ ಪ್ಲ್ಯಾಟರ್. ನಾವು ವಿಯೆಟ್ನಾಮ್ ರೀಚ್ ಆಗಿರೋ
ಹೊನ್ನಾಯ್. ಎಷ್ಟು ರಾತ್ರಿ 12 o'clock ಏನು ಬಿಟ್ಟಿದ್ವಿ. ಆಲ್ರೆಡಿ 4:45 ಆಗೈತೆ. ಐ ಮೀನ್ ಇಲ್ಲಿಂದ 6:10 ಟೈಮಿಂಗ್. ಫೈನಲಿ ಲ್ಯಾಂಡಿಂಗ್ ಇನ್ ವಿಯಟ್ನಾಮ್ ಹನಾಯ್. ಸೊ ಇಲ್ಲಿ ಆಲ್ಮೋಸ್ಟ್ 6 o'clock ಆಗೈತಿ. ನಾ ಅನ್ಕೋತಿದ್ದೆ ನಂಗೆ ಹಿಂಗೆ ಒಂದ್ಸಲ ಫ್ಲೈಟ್ ಹೋಗ್ಬೋದೈತೆ ಬಸ್ದಾಗ ಫ್ಲೈಟ್ ಇಳದ ಅಂತ. ಸೊ ಫೈನಲಿ ಹಂಗೆ ಹೊಂಟಿವಿ. ಇಲ್ಲಿ ಬಸ್ ಐತಿ, ಇಲ್ಲಿ ಫ್ಲೈಟ್ ಐತಿ, ನಾವು ರೀಚ್ ಆಗಿವಿ. ಸಂಬಂಧ ವೇಟ್ ಮಾಡತ್ತೀವಿ. ಈಗ ರೀಚ್ ಆಗಿ ನಮ್ಮ ಏಜೆನ್ಸಿ ಅವ್ರಿಗೆ ಬುಕ್ ಮಾಡಿದ್ವಿ. ಸೊ ಅವ್ರು ಬಂದು ನಮಗೆ ಪಿಕಪ್ ಮಾಡಿ ಅರ್ಜಿಸ್ತೀವಿ. ಲೈಟ್ ಆಫ್ ಮಾಡಿ ಈ ಸಿಮ್ ತೊಗೊಂಡ್ವಿ. ಎಷ್ಟು ಚಾರ್ಜ್ ಆಯ್ತು ಹೇಳೋದ್ರದ್ದು? 1,500 rupees. ನಾವು ಎಷ್ಟು ಇಂಡಿಯನ್ ಅದೀವಿ ಅಂತಂದ್ರೆ, ಐ ಮೀನ್ ದೇಸಿ ಉತ್ತರ ಕರ್ನಾಟಕ ಹುಡುಗಿ ಅದಂದ್ರೆ 3 ಮಂದಿ ಮುಂಜಾನೆ ಶೇಂಗಾ ಹೋಳಿಗೆ ಉತ್ತರ ಕರ್ನಾಟಕ ಸರ್ವೈವಲ್. ವಿಯಟ್ನಾಮಿಗೆ ಬಂದವ್ರು ಮುಂಜಾನೆ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡಿಲ್ಲ. ಯಾರು ಹುಡ್ಕೊಂಡು ಹೋಗ್ತಾರೆ ಫುಲ್ ಹಸು ಆಗೈತೆ ಅಂದ್ಬಿಟ್ಟು ಶೇಂಗಾ ಹೋಳಿಗೆ ತಿನ್ನತ್ತೀವಿ ಅಷ್ಟು. ಮತ್ತು ಇನ್ನೊಂದು ಏನು ಬ್ರೇಕ್ಫಾಸ್ಟ್ ಅಂದ್ರೆ ಅವಲಕ್ಕಿ ವಿತ್ ಚೋಡಾ ತೊಗೊಂಡೆ ನಾವು. ಇನ್ಸ್ಟೆಂಟ್ ಫುಡ್. ಇದನ್ನ ಟ್ರ್ಯಾಕ್ ಮಾಡ್ತಾ ಇವಾಗ ಹೋಗ್ತಿದ್ದೀವಿ. ಇದರಲ್ಲಿ ಪ್ಲೇಸಸ್ ಕೂಡ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹೋಗಬೇಕು ಅಂತ. ಫಸ್ಟ್ ಹೋಗ್ತೀವಿ ಮನಿ ಮಾರ್ಕೆಟ್ಗೆ. ಅಲ್ಲಿ ಹೋಗ್ಬಿಟ್ಟು ಪೈಸಾ ಕನ್ವರ್ಟ್ ಮಾಡಿಸ್ತೀವಿ. ಸೊ ಈಗ ನಾಷ್ಟ ಎಲ್ಲ ಮಾಡಿ ರೆಡಿ ಎಲ್ಲ ಆಗಿ ಹೊಂಟಿವಿ. ಆ್ಯಂಡ್ ಮೈ ಗರ್ಲ್ಸ್ ಈಗ ಮನಿ ಎಕ್ಸ್ಚೇಂಜ್ ಮಾಡಿಸ್ಕೊಳಕ್ಕೆ ಹೊಂಟಿವಿ. ಸೊ ಬನ್ನಿ ಆ ಸ್ಟ್ರೀಟ್ ಅನ್ನೋ. ಇದು ಸ್ಟ್ರೀಟ್ ಅಂದ್ರೆ ಫುಲ್ ಬ್ಯೂಟಿಫುಲ್ ಆಗೈತಿ. ಎಲ್ಲ ಕಡೆ ಹಿಂಗೆ ಇದಕ್ಕೆ ಏನಂತಾರೆ, ಆಕಾಶ ಬುಟ್ಟಿ ಅಂತೀವಿ ನಾವು ಆಕಾಶ ಬುಟ್ಟಿ ಅಂತೀವಿ. ಏನಂತ ಗೊತ್ತಿಲ್ಲ. ಕಲರ್ ಆಕಾಶ ಬುಟ್ಟಿ ಅದಾವ ಎಲ್ಲ ಕಡೆ. ಎಷ್ಟು ಆಕಾಶ ಬುಟ್ಟಿ. ಸೊ ಎಷ್ಟು ಕ್ಯೂಟ್ ಕಾಣೋದಾರು. ಇವ್ರೇನು ನೀಲಿ ಮ್ಯಾರಿಡ್ ಯಾರಿಗೂ ಕೇಳಮ್ಮನು ಹೋಗಿ. ಸೊ ಇವರು ಇಲ್ಲೆಲ್ಲ ಹಿಂಗೆ ಓಡಾಡ್ತಾರೆ. ಹಿಂಗೆ ಒಬ್ಬರನ್ನ ಕೂಡಿಸ್ಕೊಂಡು ಒಬ್ರು ಹಿಂದೆ ಒತ್ತಾರೆ. ಐ ಮೀನ್ ಸೈಕಲ್ ಹೊಡಿತಾರೆ. ಇದು ನಾವಿದ್ದಿದ್ದು ಹೋಟೆಲ್. ರ್ಯಾಪಿಡೋ ಬೈಕ್ ವಾಲ. ಆ್ಯಕ್ಚುಲಿ ಇಲ್ಲಿ ವೆದರು ಭಾಳ ಥಂಡಿ ಐತಿ. ಎಲ್ಲರೂ ಜಾಕೆಟ್ಸ್ ಅದು ಕ್ಯಾರಿ ಮಾಡತ್ತ. ನಾವು ಸ್ವಲ್ಪ ಬಂದೀವಿ ಸ್ಟೈಲಿಶ್ ಹಾಕೊಂಡು ಬಂದು ನಮ್ಮ ಬಟ್ ಎಲ್ಲರೂ ಸೇಫ್ಟಿಗೆ ಜಾಕೆಟ್ ಕ್ಯಾರಿ ಮಾಡತ್ತೀವಿ. ಬಟ್ ಸ್ವಲ್ಪ ಥಂಡಿ ಐತಿ ಇಲ್ಲಿ. ಅರೌಂಡ್ 16 ಡಿಗ್ರಿ ಏನೋ ಆಯ್ತಲ್ಲ, 17 ಡಿಗ್ರಿ ಐತಿ ಈಗ. ಟ್ರೈ ಸ್ಟ್ರೀಟ್ ಅಂದರೆ ನಮ್ಮ ರೂಮ್ ಕಡೆ ಇರೋ ಸ್ಟ್ರೀಟ್ ಎಷ್ಟು ಪ್ರಿಟಿ ಆಗೈತೆ. ಇಲ್ಲಿ ಯಾರ್ದೋ ಫಂಕ್ಷನ್ ನಡೆದೈತಿ. ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡ್ಯಾರ. ವಿಡಿಯೋದ ಬಂತು. ನಮ್ಮ ಬಿಜಾಪುರದ ಶಾಸ್ತ್ರಿ ಮಾರ್ಕೆಟ್ ವೈಬಿಂದ ಬಿಟ್ರೆ ಬ್ಯಾಂಗ್ಳೂರ್ ಚಿಕ್ಕಪೇಟ್. ಸೊ ವಿಯಟ್ನಾಮಿಗೆ ಬಂದ್ರೆ ಗ್ರ್ಯಾಬ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಹಿಂಗೆ ನಮ್ಮ ಹತ್ರ ಯೂಸ್ ಆಗುತ್ತಲ್ಲ ಹಂಗೆ ಗ್ರ್ಯಾಬ್ ಆ್ಯಪ್ ಬಂತು. ಸೊ ಈಗ ನಾವು ಬಂದೀವಿ ಹೊನ್ನಾಯ್ ಟ್ರೈನ್ ಸ್ಟ್ರೀಟ್. ಎಷ್ಟು ಕ್ಯೂಟ್ ಅದ ಸಣ್ಣ ಸಣ್ಣ ಊಟದ್ದು. ಇನ್ನೊಂದು ಸ್ವಲ್ಪ ಇದ್ರಾಗ ಟ್ರೈನ್ ಬರ್ತೈತೆ ಅಂತ ಹೇಳ್ಯಾರ. ಸೊ ವಿ ಆರ್ ವೇಟಿಂಗ್ ಫಾರ್ ದಿ ಟ್ರೈನ್. ಟ್ರೈನ್ ಸ್ಟ್ರೀಟ್ ಆಫ್ ಹೊನ್ನಾಯ್. ಕಂಕಮ ಒಂದಲ್ಲ ವಿಯಟ್ನಾಮಿ ಲ್ಯಾಂಗ್ವೇಜ್ ವರ್ಕ್ ಆಯ್ತು. ಫೈನಲಿ ಒಂದು ವರ್ಡ್ ಕಲ್ಕೊಂಡೆ. ಇನ್ನೊಂದೇ ನೋ ಅನ್ನೋದಕ್ಕಲ್ಲ, ಥ್ಯಾಂಕ್ ಯು ಅನ್ನೋದಕ್ಕೆ ಏನು ಹೇಳಿದ್ರು? ನೋ ಥ್ಯಾಂಕ್ಸ್ ಅನ್ನ ಕಮ್ ಥ್ಯಾಂಕ್ಸ್ ಕಮಾನ್ ಹಿಂಗೆ ಕಮಾನ್
Guys, come on. It's nothing but thank you. Thank you. Come on, subscribe my channel. ಸೊ ಈಗ ಜಸ್ಟ್ ಟ್ರೈನ್ ಬಂದು ಹೋಯ್ತು. ಯಪ್ಪ ಲಿಟ್ರಲಿ ಹೆಂಗಂದ್ರೆ ನಾವು ಮ್ಯಾಲೆ ಹೊಂಟದನ್ನೋ ಫೀಲಿಂಗ್ ಬಂತು. ಈ ಟ್ರೈನ್ ಎಲ್ಲ ನೋಡಿ ಇಲ್ಲಿ ಫೇಮಸ್ ಎಗ್ ಕಾಫಿ ಟ್ರೈ ಮಾಡತ್ತೀವಿ. ಇಲ್ಲಿದು ಫೇಮಸ್ ಕಾಫಿ ಅಂತ ಎಗ್ ಕಾಫಿ. ಸೊ ವಿ ಆರ್ ಟ್ರೈಯಿಂಗ್ ಇಟ್. ಈಗ ಹೊನ್ನಾಯಿ ಟ್ರೈನ್ ಸ್ಟ್ರೀಟ್ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೊಂಟಿವಿ. ನಾ ಹೇಳ್ತೀನಿ ಹಾಂ ಡಾಂಗ್ಸಾಮ್ ಮಾರ್ಕೆಟ್ ಕೇಳಿಸ್ತಾನೆ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಡಾಂಗ್ಸನ್ ಮಾರ್ಕೆಟ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ. If we bargain with them, then will they listen us and make the price less? And can we get the things in? Nếu chúng ta thương lượng với họ, liệu họ có lắng nghe và làm cho món hàng trở nên vô giá? Và thường thì giá sẽ rẻ hơn được một nửa. You won't get the camera here. Usually the price will be half. ಸೊ ಇವ್ರು ಇಲ್ಲಿದ್ದ ಇನ್ಫ್ಲೂಯೆನ್ಸರ್ಸ್ ಅಂತ ನಮಗೆ ಕ್ಯಾಬ್ ಅಂಕಲ್ ಹೇಳಿದ್ರ. ಇವ್ರು ಎಷ್ಟು ಪ್ರಿಟಿ ಅದಾರ. ಸೊ ಇದು ಇಲ್ಲಿದ್ದ ಲೋಕಲ್ ಮಾರ್ಕೆಟ್. ಗರ್ಲ್ಸ್ ಪ್ಯಾರಡೈಸ್. ಎಷ್ಟು ಕ್ಲಿಪ್, ಎಷ್ಟು ಹೇರ್ ಬ್ಯಾಂಡ್ಸ್, ಗೋಲ್ಡ್ ಜ್ಯುವೆಲ್ರೀಸ್. ಈ ಮಾರ್ಕೆಟ್ ಎಷ್ಟು ದೊಡ್ಡದೈತೆ. ನಾವು ಲಿಟ್ರಲಿ 3 ತಾಸಿನ ತಿರ್ಗಾಡತ್ತೀವಿ. ಮುಗ್ಯಾನ ಆಗೈತೆ. ಆಲ್ಮೋಸ್ಟ್ 2 hours ಆಯ್ತು ನಾವು ಇಲ್ಲಿ ತಿರ್ಗಾಡತ್ತ. ಆಫ್ಟರ್ ಎಷ್ಟು 3 hours ಕಂಟಿನ್ಯೂಸ್ ವಾಕ್ ಆದ್ರೂ ನಾವೇನು ಮಾಡತ್ತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಸ್ಟ್ರೀಟ್ ತಿರ್ಗಾಡಿದ್ದ. ಬಟ್ ಇವರೆಲ್ಲರೂ ಹೇಳ್ತಾರೆ ಇಲ್ಲಿ ಪ್ರೈಸ್ ಕಮ್ಮಿ ಇರ್ತದಂತ. ಬಟ್ ನಮಗೆ ನಂಗೆ ಅನಿಸ್ಲಿಲ್ಲ. ಆಲ್ಮೋಸ್ಟ್ ಸೇಮ್ ಇಂಡಿಯನ್ ಪ್ರೈಸ್ ಇದಷ್ಟೇ ಎಲ್ಲನೂ ಅದಾವ. ಹಾಂ, ಇದು ಫುಡ್ ಸ್ಟ್ರೀಟ್. ಬಟ್ ಇವರೆಲ್ಲರೂ ಏನೇನೋ ಪ್ರಾಣಿಗಳು ತಿಂತಾರ. ಸೊ ಇದು ಈ ಊರದ ಲೇಕ್. ಫೈನಲಿ ಕುಂತೀವಿ. ಮತ್ತೆ ಇವ್ರದಾಗ ಇನ್ನೊಂದು ನೋಟಿಸ್ ಮಾಡಿದ್ರೆ ಹುಡುಗಿ ಹೋಗ್ಬೇಕಿದ್ದಾಗ ಹುಡುಗಿ ಕೈಯಾಗ ಯಾವತ್ತು ಹೂವು ಇರ್ತಾವ. ರೀಲ್ಸ್ ಪ್ರಾಕ್ಟೀಸ್. ಸೊ ಇವ್ರ ಊರಾಗ ರಾತ್ರಿ ಅರೌಂಡ್ 7 ಹಂಗೆ, ಸಾಯಂಕಾಲ ಹಿಂಗೆ 7 ಹಂಗೆ ಆದಂಗೆ ಫುಲ್ ಸ್ಟ್ರೀಟ್ ತುಂಬ ಹಿಂಗೆ ಫುಲ್ ಎಲ್ಲ ಕಡೆ ಸ್ಟಾಲ್ಸ್ ಹಾಕ್ತಾರೆ. ಫುಲ್ ಸ್ಟ್ರೀಟ್ ಸ್ಟಾಲ್ಸ್ ಹಾಕ್ತಾರೆ. ರೋಡ್ ಫುಲ್ ಸ್ಟ್ರೀಟ್. ಇವ್ರದ್ದು ಊಟದ್ದು ಸ್ಮೆಲ್ ತೊಗೊಂಡು ಹೊಟ್ಟಾಗ ಒಂಥರ ಆಗಿ ನಾವು ಲಿಟ್ರಲಿ ಇಂಡಿಯನ್ ಫುಡ್ ಹುಡ್ಕೊಂಡೋಗಿ ಈಗ ಜೀರಾ ರೈಸ್ ದಾಲ್ ತಡ್ಕ ತಿನ್ಕೊಂಡ್ಬಂದೇವೆ. ಅಪ್ಪ ಈಗ ಊಟ ಮುಗಿಸ್ಕೊಂಡು ಫೋಮಿಂಗ್ ಬಂದೆ. ಇಲ್ಲಿ ಎಲ್ಲರೂ ಚಿಲ್ ಮಾಡತ್ತಾರ, ನಾವು ಅವ್ರು ನೋಡತ್ತೀವಿ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಜಾಸ್ಟ್ ರೂಮಿಗೆ ಬಂದ್ವಿ. ಫುಲ್ ಸುಸ್ತಾಗೈತಿ. ಸುಮ್ಮ ಮಾರ್ಕೆಟ್ದಾಗ ಆನ್ಲೈನ್ ಎವ್ರೇಜ್ ಅಂತ 6 ತಾಸು ತಿರ್ಗಾಡಿವಿ. ಇವತ್ತು ಇಡೀ ದಿನ ಏನು ಮಾಡಿವಿ, ಟ್ರೈನ್ ಸ್ಟ್ರೀಟಿಗೆ ಹೋಗಿವಿ. ಖರ್ಚು ಮಾಡಿ 15,000 ಸ್ಪೆಂಡ್ ಮಾಡಿವಿ. ಆಮೇಲೆ ಮಾರ್ಕೆಟ್ ತಿರ್ಗಾಡಿದ್ದು. ಆಮೇಲೆ ಈಗ ಜಸ್ಟ್ ರೂಮಿಗೆ ಬಂದು ರೀಚ್ ಆದ್ವಿ. ಯಪ್, that's it for this video. Don't forget to like, share and subscribe my YouTube channel. And thanks for watching. Bye.